ನಾಟಕ ಅನ್ನೋ ಅದ್ಭುತವಾದ ಕಲೆಯನ್ನ ನಮ್ಮ ಮಕ್ಕಳಲ್ಲಿ ತುಂಬಬೇಕು ಅನ್ನೋ ಯೋಚನೆಗೆ ಶಕ್ತಿಯಾಗಿ ನಿಂತ ನಮ್ಮ ಶಾಲೆಯ ಚೇರ್ಮನ್ ಶ್ರೀಯುತ ರಮೇಶ್ ಸೌಂದರ್ಯ ಸರ್ ಅವರಿಗೆ ನನ್ನ ಗೌರವಾನ್ವಿತ ಧನ್ಯವಾದಗಳು. ಈ ಕಲಾತ್ಮಕ ಸಂಜೆಯಲ್ಲಿ ನಮ್ಮ ಜೊತೆಗಿರುವ ಶ್ರೀ ಹೊನ್ನಾವಳ್ಳಿ ಕೃಷ್ಣ ಸರ್ ರವರು ನಮ್ಮ ನಾಟಕವನ್ನು ಕುರಿತು ಅವರ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ನಮ್ಮ ಹಳ್ಳಿ ನೆನಪಾಗ್ತಾ ಇದೆ. ನಾಟಕ ನೋಡಿದ್ರೆ ಪ್ರತಿಯೊಬ್ಬರು ಇವರು ಅವರು ಅಂತ ಅಲ್ಲ, ಎಲ್ಲರೂ ಅವರವರ ಪಾತ್ರನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೂ ಆ ಹಳ್ಳಿ ಸೊಗಡು ಏನಿದೆ ಅದು ಪ್ರತಿಯೊಬ್ಬರಲ್ಲೂ ಇದೆ. ಅದು ನನಗೆ ಭಾಳ ಇಚ್ಛೆ ಆಗಿದ್ದು. ಓ ಮಗ ಬಾರ ಕುರಿ ಕಾಯಕ್ಕೆ ಹೋಗೋಣ ಅನ್ನೋ ಮಾತು ಈಗ ನೆನಪಾಯಿತು. ನಿಜಕ್ಕೂ ಭಾಳ ಅದ್ಭುತವಾಗಿತ್ತು. ಪ್ರತಿಯೊಬ್ಬರು, ನಾನು ಸಾಕಷ್ಟು ಶಾಲೆಗೆ ಹೋಗಿದ್ದೀನಿ, ಆದರೆ ಹಳ್ಳಿ ಸೊಗಡನ್ನು ನೆನೆಸಿದ್ದು ಈ ಶಾಲೆ ಅಂದರೆ ತಪ್ಪಾಗಲಾರ್ದು. ನಿಜಕ್ಕೂ ಭಾಳ ಈ ಸಮಯ ಆನಂದಮಯ, ಈ ಸಮಯ ಅದ್ಭುತ. ಹಾಗಾಗಿ ಶಾಲೆ ಮಕ್ಕಳಿಗೆ ಹಾಗೂ ಟೀಚರ್ಸ್ ಇದೇನು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅವ್ರಿಗೆ ನಿಜಕ್ಕೂ ಚಿರಋಣಿ. ಯಾಕೆಂದರೆ ಆ ಮಾತುಗಳು ಭಾಳ ಮಧುರ. ಆಗ ನಾವು ಹೇಳ್ತಿದ್ದೆ, ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾರಾಗ, ಸಮರಸದ ವೈಭೋಗ, ಸಮರಸದ ವೈಭೋಗ, ಸಂಗ ಸಮಾರಾಗ. ನೇಲಿನ ಬಾಳಿನ ಬೆಳ್ಮುಗಿಲೇ, ನವಿಲಿನ ನಾಟಕ ಕರೆಯೋನೆ, ಜೇನಿನ ಒಲವೇ ಉಕ್ಕುವ ವೇಳೆ, ಓ ಜೇನಿನ ಒಲವೇ ಉಕ್ಕುವ ವೇಳೆ, ಒಲವೇ ಸುಖದ ಹುಯ್ಯಾಲೆ, ಅತಿ ಮಧುರ ಅನುರಾಗ. ಈ ಸಾಹಿತ್ಯಗಳು ಆಗ ಹೇಗೆಲ್ಲ ಇತ್ತು. ನಿಜಕ್ಕೂ ಆ ಸಾಹಿತ್ಯನ ಮತ್ತೆ ನೆನಪು ಮಾಡಿಕೊಟ್ಟಂಥ ಶಾಲೆ ಮಕ್ಕಳು ಪ್ರತಿಯೊಬ್ಬರು ಅವರವರ ಪಾತ್ರಗಳನ್ನ ಭಾಳ ಚೆನ್ನಾಗಿ ಅಭಿನಯಿಸಿದರು. ನಿಜಕ್ಕೂ ನಿರ್ದೇಶಕರಿಗೂ ಹಾಗೂ ನಿರ್ಮಾಪಕರಿಗೂ ಮತ್ತೊಮ್ಮೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೀನಿ. ನನಗೆ ಈ ನೋಡ್ತಾ 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 ಇದ್ರೆ ಯಾಕೆ ಇಷ್ಟು ಬೇಗ ಆಗೋಯ್ತು ಅನ್ನೋದು ಇದಾಗುತ್ತೆ. ನಿಜಕ್ಕೂ ನೀವೆಲ್ಲ ನೋಡಿದ್ರಲ್ಲ, ಆ ಹಳ್ಳಿ ಸೊಗಡನ್ನು ಕಲ್ಪಿಸ್ಕೊಟ್ಟಂಥ ನಿರ್ದೇಶಕರು ಭಾಳ ಅದ್ಭುತವಾಗಿ ಇದು ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ. ಇದೆಲ್ಲ ನಂದೇ ಅಂತಾರೆ, ಯಾವುದು ನಂದಲ್ಲ, ಶುದ್ಧ ಸುಳ್ಳು. ನಾವು ಪಡೆದಿದ್ದು ಏನು ಅಂದರೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಏನು ಇದೆ ಅದನ್ನು ನೆನೆಸ್ಕೊಟ್ರಲ್ಲ, ಕೃತಜ್ಞತೆಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ. ಮೂರು
ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಮೇರು ನಟರೊಂದಿಗೆ ತೆರೆಯನ್ನು ಹಂಚಿಕೊಂಡು ಇವತ್ತು ನಮ್ಮ ಜೊತೆಗೆ ಅವರ ಸಮಯವನ್ನು ಕೊಟ್ಟಿರೋದು ನಮಗೆಲ್ಲ ಸಂತಸ ತಂದುಕೊಟ್ಟಿದೆ. ಧನ್ಯವಾದಗಳು ಸರ್. ಈಗ ಹಿರಿಯರಾದಂಥ ಶ್ರೀಪತಿ ಸರ್ ರವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ಕಳೆದ ವರ್ಷ ಈ ಮಕ್ಕಳ ಈ ಪ್ರಯತ್ನ ಆರಂಭ ಆಗುವಾಗ ನಾನು ಬಂದಿದ್ದೆ. ಆಗಲೇ ನನಗನ್ಸಿತ್ತು ತುಂಬ ಪ್ರತಿಭೆಗಳು ಈ ಶಾಲೆಯಲ್ಲಿದೆ, ಆ ಶಾಲೆಯಲ್ಲಿರುವಂಥ ಪ್ರತಿಭೆಗಳನ್ನು ಹೊರಗೆ ತರಲಿಕ್ಕೆ ಅವಕಾಶಗಳು ಬೇಕಾಗಿತ್ತು. ಅಂಥ ಒಂದು ಒಳ್ಳೆಯ ಅವಕಾಶವನ್ನು ಈ ಶಾಲೆಯ ಆಡಳಿತ ಮಂಡಳಿ ಮಾಡಿತ್ತು. ಅದರ ಪರಿಣಾಮ ನಾವು ಇವತ್ತು ನೋಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಕೂಡ ತುಂಬ ತನ್ಮಯತೆಯಿಂದ ಅದನ್ನು ಮಾಡಿದ್ದಾರೆ. ಒಂದು ಭಾಗ ಅಭಿನಯ, ಭಾಷೆಯ ಪ್ರಯೋಗ. ಈಗ ಕೃಷ್ಣ ಅವರು ಮಾತಾಡ್ತಾ ಇರುವಾಗ ನಾವು ಕೇಳಿದ್ವಿ, ಕನ್ನಡ ಭಾಷೆಯನ್ನು ಉಚ್ಚಾರ ಮಾಡೋದು ಕೂಡ ತುಂಬ ಅಪರೂಪ ಆಗಿರುವಂಥ ಇಂಥ ದಿನಗಳಲ್ಲಿ. ಕೃತಜ್ಞತೆ ಅನ್ನೋದಕ್ಕೆ ಕೃತಜ್ಞತೆ ಅನ್ನೋದನ್ನು ಕೇಳ್ತೀವಿ ನಾವು. ಟಿ ವಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಅನೇಕ ಪದಗಳು ವಿಪರ್ಯಾಸದ ಪದಗಳಾಗಿ ಬರ್ತಾ ಇದ್ದಾವೆ. ಅಂಥ ದಿನಗಳಲ್ಲಿ ತುಂಬ ಸ್ವಚ್ಛವಾದ ಭಾಷೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತಾ, ಆ ಭಾಷೆಯನ್ನು ಪ್ರಯೋಗ ಮಾಡುವ ಮೂಲಕ ಭಾವಾಭಿನಯವನ್ನು ಮಾಡ್ತಾ, ವೇದಿಕೆಯಲ್ಲಿ ನೂರಾರು ಜನರ ಮುಂದೆ ಭಯ ಯಾವುದೂ ಇಲ್ಲದೆ ಅಭಿನಯ ಮಾಡೋದನ್ನು ಹೇಳ್ಕೊಡ್ತಾ ಇರುವಂಥ ಒಂದು ವಿಶೇಷ ಪ್ರಯತ್ನ ಈ ಶಾಲೆ ಮಾಡ್ತಾ ಇದೆ. ನನಗದು ಬಹಳ ಖುಷಿಯಾಗಿದೆ.